ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಯಾಕಂದರೆ ಇವತ್ತು ಬೆಳಗ್ಗೆನೇ ರಾಗಿ ತೊಳೆದು ಹಾಕಿದ್ದೆ. ಬಿಸಿಲಿದೆ ಅಂಥೇಳಿ, ಮತ್ತು ಮಳೆ ಬಂದರೆ ತೊಳೆದು ಹಾಕೋಕ್ಕಾಗಲ್ಲ ಅಂಥೇಳಿ, ಹಾಗಾಗಿ ರಾಗಿನೆಲ್ಲ ಚೆನ್ನಾಗಿ ತೊಳೆದು ಒಣಗಾಕಿದ್ದೆ. ಆಲ್ಮೋಸ್ಟ್ ಒಣಗಿದ್ದಾವೆ. ಮತ್ತು ಕೆಳಗೆ ನೋಡ್ರಿ, ನನ್ನ ಮಗಳು ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದಾಳೆ ಕೆಳಗಡೆ. ಮಳೆ ಆದರೆ ಗಿಡಗಳು ಎಷ್ಟು ಚೆನ್ನಾಗಿರುತ್ತವೆ. ಸೊ ಪಾತ್ರೆ ಎಲ್ಲ ತುಂಬಾ ಇದ್ದವು, ಹಾಗಾಗಿ ಎಲ್ಲ ತೊಳೆದು ಒಳಗಡೆ ತೊಗೊಂಬಂದಿದ್ದೆ. ಇನ್ನೂ ಏನೂ ಮಾಡಿಲ್ಲ. ಬಟ್ ನನ್ನ ಮಗಳಿಗೆ ನಾವು ಆಲ್ರೆಡಿ ನಾಷ್ಟ ಮಾಡಿದ್ವಿ. ಮಗಳಿಗೆ ನಾಷ್ಟ ಮಾಡಿಕೊಡೋಣ ಅಂತ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಅವಳು ಚಿತ್ರಾನ್ನ ತಿಂತಾಯಿದ್ಲು. ಆಮೇಲೆ ಬಟ್ಟೆ ಒಗೆಯೋಣ ಅಂಥೇಳಿ ನೋಡಿದೆ. ಅದು ಸ್ವಲ್ಪ ಬೀಟ್ರೂಟ್ ಪಲ್ಯ ಇತ್ತಲ್ಲ, ಹಾಗಾಗಿ ಅದನ್ನ ಸ್ವಲ್ಪ ಕೊಡಮ್ಮ ಅಂತಂದು, ಹಾಗಾಗಿ ಸ್ವಲ್ಪ ಪಲ್ಯ ತಗೋ ಅಂಥೇಳಿ ಕೊಡ್ತಾಯಿದ್ದೀನಿ. ನೋಡಿ, ಬೇಕಂದರೆ ಸ್ವಲ್ಪ ಹಚ್ಕೊತಾಳೆ, ಇಲ್ಲಾಂದರೆ ಬೇಡ ಅಂದ್ಬಿಡ್ತಾಳೆ. ಸ್ವಲ್ಪ ಹಚ್ಕೊಂಡಿದ್ದಾಳೆ. ಸೊ ಹೊರಗಡೆ ಬಂದೆ. ಹೊರಗಡೆ ಬರ್ತಾಯಿದೆ ನೋಡಿ. ಇದು ಮಳೆ ಬರ್ತಾಯಿದೆ ಅಂಥೇಳಿ ನೋಡಿದೆ. ಮಳೆ ಏನಿಲ್ಲ, ಬಿಸಿಲಿತ್ತು. ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬಟ್ ಆವಾಗಲೆಲ್ಲ ನೋಡಿದ್ರಲ್ಲ ನೀವು ಪಾತ್ರೆ ಹೇಗಿತ್ತು ಅಂತೇಳಿ. ನಾವು ಫ್ರಿಜ್ನಲ್ಲೆಲ್ಲ ನೀರು ಕುಡಿಯೋಲ್ಲ, ಫಿಲ್ಟ್ರ್ ನೀರನ್ನೆಲ್ಲ ಗಡಿಗೆಗೆ ತುಂಬಿಕೊಂಡು, ಮಣ್ಣಿನ ಗಡಿಗೆಯಲ್ಲಿ ತುಂಬಿಕೊಂಡು ಕುಡಿತೀವಿ. ಮತ್ತೆಲ್ಲ ಕ್ಲೀನೆಲ್ಲ ನೋಡಿ, ಎಲ್ಲ ಕ್ಲೀನೆಲ್ಲ ಮಾಡ್ಕೊಂಡಿದ್ದೀನಿ ನಾನು. ಅಡುಗೆ ಮನೆ ಕ್ಲೀನ್ ಇದ್ರೇ ಮನಸ್ಸು ಕ್ಲೀನಾಗಿರುತ್ತೆ, ಹ್ಯಾಪಿ ಇರ್ತೀವಿ. ಒಂದು ಸ್ವಲ್ಪ ಅಡುಗೆ ಮನೆ ಚೆನ್ನಾಗಿರಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಮುಜುಗರ ಅಂತ, ಕಸಿ ಬಿಸಿ ಅನಿಸುತ್ತೆ. ನೀರು ಬಂದಿದ್ದು ಹೋಗ್ಬಿಟ್ಟಿದ್ವು ನೀರು, ಹಾಗಾಗಿ ನೀರು ತುಂಬಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಬಟ್ಟೆ ತೊಳೆಯೋಣ ಅಂತ ಬಟ್ಟೆನೂ ಕೂಡ ನೆನೆ ಇಟ್ಟಿದ್ದೀನಿ ನೋಡಿ. ಇದು ಮೇಲೆ ಏರಿಸಿದ್ವಲ್ಲ, ಅದೇ ನೀರು ತೊಗೊಂಡು ಬಟ್ಟೆ ತೊಳೆದು ಹಾಕ್ಬಿಡೋಣ, ಸುಮ್ಮನೆ ಕೂತ್ರೆ ಕೆಲಸ ಹಾಗೆ ಕೂಡ್ತವೆ ಅಂಥೇಳಿ, ಹಾಗಾಗಿ ಬಟ್ಟೆ ತೊಳೆಯೋಣ ಅಂಥೇಳಿ ಬಟ್ಟೆ ತೊಳೆಯೋಕ್ಕೆ ಬಂದೆ ಫ್ರೆಂಡ್ಸ್. ಬಟ್ ನೋಡಿ, ಬಟ್ಟೆ ತೊಳಿತಾ ಇದ್ದೀನಿ. ಬಟ್ಟೆ ತೊಳೆದ ಮೇಲೆ ಹಾರಾಕಿದ್ದೆ. ಬಟ್ ಹಂಗೆ ಬಟ್ಟೆ ಎಲ್ಲ ತೊಳೆದು ಹಾರಾಕಿದ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ. ಸಾಯಂಕಾಲ ಎದ್ದು ನೋಡ್ತೀನಿ, ಫುಲ್ಲು ಮೋಡ ಗಾಳಿ ಬೀಸ್ತಾ ಇತ್ತು. ಬಟ್ಟೆನೂ ತೊಳೆದು ಹಾಕಿದ್ನಲ್ಲ, ರಾಗಿನೂ ಇದ್ವು ಅಲ್ಲೇ ತೊಳೆದಾಕಿದ್ವು. ತರೋಣ ಅಂತ ಮೇಲೆ ಬಂದಿದ್ದೀನಿ ನೋಡಿ. ಬಟ್ಟೆ ತೊಳೆದು ಹಾಕಿ ರಾಗಿ ಫುಲ್ಲು ಒಣಗೋಗ್ಬಿಟ್ಟಿದ್ವು ಆಲ್ಮೋಸ್ಟ್ ಎಲ್ಲ, ಹಾಗಾಗಿ ರಾಗಿ ತೊಗೊಳ್ಳೋಣ ಅಂತ ಮೇಲೆ ಬಂದಿದ್ದೀನಿ ನೋಡಿ. ಫುಲ್ಲು ಮೋಡ ಮುಚ್ಕೊಂಬಿಟ್ಟಿದೆ. ಇವತ್ತು ಫುಲ್ ಮಳೆ ಬರುತ್ತೆ ಇವತ್ತು. ಹಾಗೆ ನೋಡಿ, ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ರಾಗಿ ಮತ್ತೆ ತೊಳೆದಾಕೋಕ್ಕಾಗಲ್ಲ ಅಂತ ತೊಳೆದು ಹಾಕ್ಕೊಂಡಿದ್ದೀನಿ. ಫುಲ್ಲು ಮೋಡ ಇದೆ, ನೋಡ್ಬೋದು ನೀವು. ಎಷ್ಟು ಗಂಗಾವತಿಲಿ ನೋಡಿ, ಇಷ್ಟು ಮೋಡ ಮುಗಿಸ್ಕೊಂಬಿಟ್ಟಿದೆ, ಫುಲ್ಲು ಮೋಡ ಇದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ ನೀವು ಕಮೆಂಟ್ ಮಾಡಿದರೆ ನನಗಿನ್ನೂ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಆದಂಗೆ ಆಗುತ್ತೆ.